ಎಲ್ಲರಿಗೂ ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕ್ಯಾಲ್ಶಿಯಂ ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಆಗಿ ಆರೋಗ್ಯ ವೃದ್ಧಿಸಬೇಕಾ ಎನ್ನುವ ಒಂದು ಜ್ಯೂಸನ್ನು ರೆಡಿ ಮಾಡೋಣ. ನಮಗೆ ಕ್ಯಾಲ್ಶಿಯಂ ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೋಬೇಕಪ್ಪ ಅಂದರೆ ಈ ಜ್ಯೂಸನ್ನು ಕುಡಿದ್ರೆ ಒಂದು ವಾರದಲ್ಲೇ ನಾವು ಹಿಮೋಗ್ಲೋಬಿನನ್ನು ಹೈ ಮಾಡ್ಕೊಳ್ಬೋದು. ಇದಕ್ಕೆ ಜ್ಯೂಸ್ ಮಾಡಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳು: ಅರ್ಧ ಬಟ್ಟಲು ನಾನು ಬೀಟ್ರೋಟನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ 1/4 ಬೌಲು ಕ್ಯಾರೆಟು, 2 ಸ್ಪೂನು ಹಸಿ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ, ಅರ್ಧ ಬೌಲಷ್ಟು ದಾಳಿಂಬೆ ಬೀಜವನ್ನು ತೊಗೊಂಡಿದ್ದೀನಿ. ಆಮೇಲೆ 5 ರಿಂದ 6 ನಾನು ಖರ್ಜೂರವನ್ನು ತೊಗೊಂಡಿದ್ದೀನಿ. ಇದರಲ್ಲೆಲ್ಲ ಹಿಮೋಗ್ಲೋಬಿನ್ ಮತ್ತು ಕ್ಯಾಲ್ಶಿಯಂ ಪ್ರೋಟೀನ್ ಅಂಶಗಳಿದೆ. ನನಗಿನ್ನ ಜ್ಯೂಸ್ ಮಾಡ್ಕೊಂಡು ಬರೋಣ. ಯಾರೆಲ್ಲೋ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಒಂದು ಮಿಕ್ಸಿ ಜಾರ್ಗೆ ನಾನು ಮೊದಲು ಬೀಟ್ರೋಟನ್ನು ಹಾಕ್ಕೊಳ್ತಿದ್ದೀನಿ. ಕ್ಯಾರೆಟನ್ನು ಹಾಕೋಣ, ದಾಳಿಂಬೆ ಬೀಜ, ಆಮೇಲೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ನಾನು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಆಮೇಲೆ ಖರ್ಜೂರ, ಆಮೇಲೆ 3/4 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ನಾನು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ಜ್ಯೂಸು ಈ ಥರ ಆಗಿದೆ. ನಾನು ಇದನ್ನ ಈಗ ಶೋಧಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಟೇನರ್ಗೆ ಹಾಕಿಬಿಟ್ಟು ಸ್ಟೇನರ್ ಮಾಡ್ಕೋಬೇಕು. ಮಿಕ್ಸಿಯಲ್ಲಿರ್ತಕ್ಕಂಥದ್ದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ಟೇನರ್ ಮಾಡ್ಕೊಂಡ್ಬಿಡೋಣ. ಬೀಟ್ರೋಟು ಆ ಥರ ಎಲ್ಲ ಹಾಕಿರೋದ್ರಿಂದ BP ಇರುತ್ತಲ್ಲ, ಅವ್ರಿಗೆ ತುಂಬ ಒಳ್ಳೆಯದು. ಈ ಜ್ಯೂಸನ್ನು ಒಂದೇ ವಾರ ಕುಡಿದು ಟ್ರೈ ಮಾಡಿ ನೋಡಿ ಎಷ್ಟು ಬೇಗ ಹಿಮೋಗ್ಲೋಬಿನ್ ಹೈ ಆಗುತ್ತೆ ಅಂತ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರನ್ನು ಕೂಡ ನಾವು ಸೇರಿಸ್ಕೋಬೋದು. ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ನಾವು ಎಲ್ಲರೂ ಕುಡಿಬೋದು. ಈ ಜ್ಯೂಸು ಕುಡಿಯೋದ್ರಿಂದ ನಮ್ಮ ಇದಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಟಿಫನ್ ಆಗಿ ಮೇಲೆ 11 ಗಂಟೆ ಟೈಮಲ್ಲಿ ಈ ಜ್ಯೂಸ್ ಕುಡಿಬೋದು. ಆಮೇಲೆ ಈವ್ನಿಂಗ್ ಟೈಮಲ್ಲಿ. ನೋಡಿ, ಸ್ಟೇನರ್ ಮಾಡ್ಕೊಂಡ್ಮೇಲೆ ಜ್ಯೂಸು ಯಾವ ಥರ ಇದೆ ಅಂತ. ಇದಕ್ಕೆ ನಿಮಗೆ ಫ್ಲೇವರಿಗೋಸ್ಕರ ಲಿಂಬೆ ಹಣ್ಣನ್ನು ಸೇರಿಸ್ಕೋಬೋದು. ನಾನು ಇದಕ್ಕೆ ಲಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಾ ಇಲ್ಲ, ಹಾಗೆ ನಾನು ಇದು ಮಾಡ್ತಾಯಿದ್ದೀನಿ. ಖರ್ಜೂರನ ಹಾಕಿರೋದ್ರಿಂದ ತುಂಬ ಸ್ವೀಟಾಗಿರುತ್ತೆ, ನ್ಯಾಚುರಲಾಗಿ ಸ್ವೀಟ್ ಕೊಡುತ್ತೆ. ನೋಡಿ, ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ನೋಡಿ ಜ್ಯೂಸ್ ಯಾವ ರೀತಿ ರೆಡಿಯಾಗಿದೆ ಅಂತ. ಇದನ್ನು ಡೈಲಿ ಕುಡಿತಾ ಬಂದರೆ ಹಿಮೋಗ್ಲೋಬಿನ್ ಖಂಡಿತವಾಗ್ಲೂ ಹೈ ಆಗುತ್ತೆ. ಈ ವಿಡಿಯೋವನ್ನು ಯಾರೆಲ್ಲೋ ಹಾಗೆ ನೋಡ್ತಾ ಇದ್ದೀರೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ.